ಇವತ್ತು ತಾವು ಹೇಳ್ದಂಗೆ ಇಡೀ ದೇಶದಲ್ಲೇ ಗೋಮಾಂಸನ ನಿಷೇಧ ಮಾಡಬೇಕಂತ ಬಹಳಷ್ಟು ಸಂಘಟನೆಗಳು ಹೋರಾಟ ಮಾಡ್ತಾ ಇರುವಂಥದ್ದು. ನಾನು ಮೊನ್ನೆನೂ ಕೂಡ ನೋಡಿದೆ, ಸನ್ಮಾನ್ಯ ನಮ್ಮ ಗುರುಗಳ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ನಾವು ದನನ ತಗೊಳಕ್ಕೂ ಇಲ್ಲ, ನಾವು ಮಾರಕ್ಕೂ ಇಲ್ಲ, ಈ ಬಕ್ರೀದ್ ಹಬ್ಬದಲ್ಲೂ ನಾವು ಅದು ಬಲಿನೂ ಕೊಡಲ್ಲ ಅಂತ ಹೇಳಿರುವಂಥ ವಿಚಾರ ನೋಡಿ. ಇದು ಮಾಡಿದಾಗ ತಾವು ಗಮನಿಸ್ಬೋದು, ಬಹಳಷ್ಟು ರೈತರು ಯಾರು ಕೂಡ ಅಲ್ಪಸಂಖ್ಯಾತರು, ನಮ್ಮ ಮುಸಲ್ಮಾನರು ಹೋಗಿ ಕುರಿ ಆಗಲಿ ದನ ಆಗಲಿ ಮೇಯಿಸಿ ಅದನ್ನ ದೊಡ್ಡದು ಮಾಡಿ ಕೊಡುವಂಥ ಪದ್ಧತಿ ನಮ್ಮ ಮುಸಲ್ಮಾನರಲ್ಲಿ ಬಹಳಷ್ಟು, ಒಂದು 0.5% ಇಲ್ವೇನು. ಬಟ್ ಅವ್ರು ಮಾಡುವಂಥ ಒಂದು ದುಡಿಮೆ ರೈತರು ಈ ಹಬ್ಬಕ್ಕೆ ತಂದು ಕೊಟ್ಟು 4 ಕಾಸು ದುಡ್ಕೊಳ್ಳುವಂಥ ಸಮಯ ಬಂದಾಗ ಅವ್ರ ಬಾಯಿಲೂ ಮಣ್ಣು ಹಾಕುವಂಥ ಕೆಲಸ ಮಾಡ್ತಾ ಇದೆ. ಇದನ್ನ ರೈತರು ಈಗ ನಾವು ಯಾವಾಗ ಮುಸಲ್ಮಾನರು ತಗೊಳ್ಳಲ್ಲ, ಈಗ ದನ ಕಡಿಯೋರು ಯಾರು ಸರ್? ಮುಸಲ್ಮಾನರು ಕಡಿತಾ ಇದ್ದಾರೆ ದನ ಅಂತ ಇರುವಂಥ ವಿಚಾರ, ಹಿಂದುತ್ವ ಅಂತ ಹೇಳ್ಕೊಂಡು ಮಾತಾಡ್ತಾ ಇರುವಂಥ ವಿಚಾರ. ಸಮೇತ ದನ ನಾವು ತಗೊಂಡಿದ್ದೀವಿ, ದುಡ್ಡು ಕೊಟ್ಟಿತಾನೆ ಆ ಬಡ ಪಾಯಿ ಅವನಲ್ಲಿ ದನ ಕಡ್ದು ಏನೋ ಮಾಂಸ ಮಾರ್ಕೊಂಡು ಅವನ ಮನೆ ಜೀವನ ನಡೆಸ್ಕೊಂಡೋಯ್ತವನೆ. ಈಗ ದನ ಬಂದಾಗ ದನ ಹಿಡ್ಕೊಂಡು ಹೊಂಟೋದ್ರೆ ಅವನು ರಿಸೀವರು ಸರ್. ಪೊಲೀಸ್ ಕಂಪ್ಲೇಂಟಲ್ಲಿ ಮಾಡಿದ್ರೆ ಏನು, ಕಳ್ತನ ಮಾಡಿದ್ರೆ ಏನಾಗುತ್ತೆ ಸರ್? ಇಬ್ಬರನ್ನು ಹಿಡಿತಾರೆ. ಇಲ್ಲಿ ರೈತರಿಗೆ ಹಿಡಿಯೋ ಶಕ್ತಿ ಆಯ್ತಾ ಇವ್ರಿಗೆ?